ಹಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೆ ಸ್ವಾಗತ. ಇವತ್ತು ಮತ್ತೆ ಒಂದು ಬಿಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಳ್ಳೆ ಬಹಳಷ್ಟು ನೇಮಕಾತಿಗಳ ಮಹಾಪರ್ವವೇ ಮತ್ತೆ ಇವಾಗ ಕೂಡ ಹರ್ಕೊಂಡು ಬಂದಿದೆ. ನೋಡೋಣ ಎಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ನೀಡೋದಕ್ಕೆ ಬಂದಿದ್ದೇನಪ್ಪ ಅಂತಂದ್ರೆ ನೋಡಿ, ಕರ್ನಾಟಕ ಸರ್ಕಾರ ಏನ್ ಮಾಡಿದೆಯಪ್ಪ ಅಂತಂದ್ರೆ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವ್ರು ಏನ್ ಮಾಡಿದ್ದಾರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇಲ್ಲಿ ಟೋಟಲ್ ಆಗಿಪ್ಪ ಅಂತಂತಂದ್ರೆ HK ಮತ್ತು ನಾನ್ HK ಕೊಡದಲ್ಲಿ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಕರೆದಿದ್ದಾರೆ, ಅದಕ್ಕೆ ಅರ್ಹತೆ ಏನು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತಪ್ಪ ಅಂತಂದರೆ ಶುಲ್ಕ ಎಷ್ಟು, ಸ್ಯಾಲ್ರಿ ಎಷ್ಟಿರುತ್ತೆ, ಅದಕ್ಕೆ ಅವರು ಹೊಂದಿರತಕ್ಕಂಥ ವಿದ್ಯಾರ್ಹತೆ ಏನು ಅಂತೇಳಿ ಅದ್ರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳಾಗಿರ್ತಕ್ಕಂತಹ ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳ ಅಂದರೆ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ಏನು ಹೇಳಿ, ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಏನು KE ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಒಂದು ಕಾರ್ಯವನ್ನು ಸ್ಟಾರ್ಟ್ ಆಗಿದೆ. ನೋಡಿ, ಯಾರ್ಯಾರೆಲ್ಲ ಭಾಳಷ್ಟು ದಿನದಿಂದ ಟೀಚರ್ ಆಗಬೇಕು ಅಂತೇಳಿ ಭಾಳಷ್ಟು ವರ್ಷಗಳಿಂದ ಕನಸನ್ನು ಹೊತ್ತುಕೊಂಡು ಡೇ ಆ್ಯಂಡ್ ನೈಟ್ ನೀವು ಹಾರ್ಡಾಗಿ ಸ್ಟಡಿ ಮಾಡ್ತಾ ಇದ್ದೀರಾ, ಅಂಥವ್ರಿಗೆ ಇದೊಂದು ಗುಡ್ ನ್ಯೂಸ್. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಜರಾಗಬೇಕು. ಅದರ ಮೂಲಕ ನಿಮಗೆ ನೇರ ನೇಮಕಾತಿ ಮೂಲಕ ಆಯ್ಕೆಯನ್ನು ಮಾಡ್ಕೋತಾರೆ. ನೋಡಿ, ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆ ಸಂಘದ ಅಧೀನದಲ್ಲಿ ಬರುವಂತಹ ವಸತಿ ಶಾಲೆಗಳಲ್ಲಿ ಶಿಕ್ಷಕ ಹುದ್ದೆಗಳಿಗೆ ಭರ್ತಿ ಮಾಡಲು ಪ್ರಸ್ತಾವನೆಯನ್ನು ಸರ್ಕಾರ ಸಲ್ಲಿಕೆಯನ್ನು ಮಾಡಿದೆ. ನೋಡಿ, ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅದರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ಇದು ಸ್ಥಳೀಯ ವೃಂದದವರಿಗೆ ಅಂದರೆ HK ಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಟೋಟಲ್ ಆಗಿ 320 ಹುದ್ದೆಗಳು ಖಾಲಿ ಇದ್ದಾವೆ. ಎಷ್ಟು? ಟೋಟಲ್ 320 ಹುದ್ದೆಗಳು ಖಾಲಿ ಇದ್ದಾವೆ. ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಅದ್ರ ಬಗ್ಗೆ ನಾವು ಪೂರ್ತಿಯಾಗಿ ಇವಾಗ ತಿಳಿದುಕೊಳ್ಳೋಣ, ಸರಿನಾ? ನೋಡಿ, ಕನ್ನಡ ಶಾಲಾ ಶಿಕ್ಷಕರ ಹುದ್ದೆಗಳು ಟೋಟಲ್ ಆಗಿ ಎಷ್ಟಿದಾವೆ? 60 ಪ್ಲಸ್ 2 ಅಂತಂದರೆ ಹಿಂದೆ ನೇಮಕಾತಿ ಆಗಿರ್ತಕ್ಕಂತಹ ಹುದ್ದೆಗಳಲ್ಲಿ 2 ಉಳಿಕೆ ಹುದ್ದೆಗಳು ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು 2 ಖಾಲಿ ಇದ್ದಾವೆ. ಅದೇ ರೀತಿ ಆಂಗ್ಲ ಭಾಷೆ ಶಿಕ್ಷಕರ ಹುದ್ದೆಗಳು ಎಷ್ಟಿದಾವೆ? 69 ಟೋಟಲ್ ಆಗಿ. ಅದರಲ್ಲಿ 61 ಈ ಪ್ರಸ್ತುತ ನೇಮಕಾತಿ, ಉಳಿದಿರೋದು 8 ಅಂತಂದರೆ ಹಿಂದೆ ಬ್ಯಾಕ್ಲಾಗ್ ಹುದ್ದೆಗಳು. ಅದೇ ರೀತಿ ಹಿಂದಿ ಭಾಷಾ ಶಿಕ್ಷಕರದ್ದು ಎಷ್ಟಿದಾವೆ? 31 ಹುದ್ದೆಗಳು. ಅದೇ ರೀತಿ ಗಣಿತ ಶಿಕ್ಷಕರದು 35 ಹುದ್ದೆಗಳು. ಅದೇ ರೀತಿ ವಿಜ್ಞಾನ ಶಿಕ್ಷಕರದು 32 ಹುದ್ದೆಗಳು ಖಾಲಿ ಇದ್ದಾವೆ. ಸಮಾಜ ವಿಜ್ಞಾನ ಶಿಕ್ಷಕರದು 24 ಹುದ್ದೆಗಳು ಖಾಲಿ ಇದ್ದಾವೆ. ದೈಹಿಕ ಶಿಕ್ಷಕರದ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ? ಟೋಟಲ್ ಆಗಿ 35. ನೋಡಿ, ಟೋಟಲ್ ಆಗಿಪ್ಪ ಅಂತಂತಂದರೆ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೋಡಿ, ಈ 7 ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ 54,175 ಬೇಸಿಕ್ ಇರುತ್ತೆ. ಎಷ್ಟು ಹೇಳಿ? 54,175 ರೂಪಾಯಿ ಟೋಟಲ್ ಆಗಿ. ಎಷ್ಟು ಹೇಳಿ? 54,175 ರೂಪಾಯಿ ಬೇಸಿಕ್ ಇದೆ. ಅದಕ್ಕೆ DA, TA, ಆಮೇಲೆ HRA ಇನ್ನಿತರ ಅಲವೆನ್ಸ್ಗಳೆಲ್ಲ ಸೇರಿಬಿಟ್ಟು ನಿಯರ್ ಬೈ 60,000 ಅಂದರೆ 60,000ಗಿಂತ ಹೆಚ್ಚು ಇವರಿಗೆ ಸ್ಯಾಲ್ರಿಯನ್ನು ಹೊಂದಾಗ. ಅದೇ ರೀತಿಯಾಗಿ ನೋಡಿ, ಪದವೀಧರ ಚಿತ್ರಕಲಾ ಶಿಕ್ಷಕರು ಟೋಟಲ್ ಆಗಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ? 7 ಪೋಸ್ಟ್ಗಳು ಖಾಲಿ ಇದಾವೆ. ಅದೇ ರೀತಿ ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರದು 17 ಪೋಸ್ಟ್ಗಳು ಖಾಲಿ ಇದಾವೆ. ಇವ್ರದ್ದು ಬೇಸಿಕ್ ಸ್ಯಾಲ್ರಿ ಏನಪ್ಪಾ ಅಂತಂದ್ರೆ ಇವ್ರದ್ದು 49,000 49,050 ರೂಪಾಯಿ ಇವ್ರದ್ದು ಸ್ಯಾಲ್ರಿ ಇದೆ, ಬೇಸಿಕ್ ಸ್ಯಾಲ್ರಿ. ನೋಡಿ, ಹಿಂದಿನ ನೇಮಕಾತಿಯಲ್ಲಿ ಭರ್ತಿ ಆಗದೆ ಉಳಿದಿರ್ತಕ್ಕಂಥ ಬಾಕಿ ಹುದ್ದೆಗಳನ್ನು ಗಮನಿಸಿ. ಇಲ್ಲೆಲ್ಲ ಲಾಸ್ಟಲ್ಲಿ ಇದಾವಲ್ಲ ಇವು 2, 8, 5, 6, 8, 5, 2, 1 ಹುದ್ದೆಗಳು ಇವು ಹಿಂದೆ ನೇಮಕಾತಿ ಮಾಡ್ಕೊಳ್ಳೋ ಟೈಮಲ್ಲಿ ಉಳಿದಿರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳಾಗಿದ್ದಾವೆ. ಇವಾಗ ನಾವೇನು ಮಾಡಿದ್ವಿ, ಇವೆಲ್ಲ HK ಭಾಗದಲ್ಲಿ ಏನು ಹೇಳಿ, HK ಭಾಗದಲ್ಲಿ ಖಾಲಿ ಇರುವಂತಹ ಒಟ್ಟು 320 ಹುದ್ದೆಗಳ ಬಗ್ಗೆ ನಾವು ಇವಾಗ ತಿಳಿದುಕೊಂಡ್ವಿ. ಅದೇ ರೀತಿ ನೆಕ್ಸ್ಟ್ ಮುಂದುವರೆದು ನೋಡ್ರಿ, ಈಗ ಉಳಿಕೆ ಮೂಲ ವೃಂದದಲ್ಲಿ ನಾವು ನೋಡೋಣ. ಏನು ಹೇಳಿ? ಉಳಿಕೆ ಮೂಲ ವೃಂದದಲ್ಲಿ ನಾವು ಇವಾಗ ನೋಡೋಣ, ಸರಿನಾ? ಟೋಟಲ್ ಆಗಿ ಎಷ್ಟು ಖಾಲಿ ಇದಾವೆ ವೇಕೆನ್ಸಿಗಳು?
725 ಹುದ್ದೆಗಳಪ್ಪ ಅಂತಂತಂದ್ರೆ ನಾನ್ HK ಭಾಗದಲ್ಲಿ ಖಾಲಿ ಇದ್ದಾವೆ, ಏನು ಉಳಿಕೆ ವೃಂದಗಳು. ನೋಡೋಣ ಅದೇ ರೀತಿ ಯಾವ ರೀತಿಯಾಗಿ ಹುದ್ದೆಗಳು ಖಾಲಿ ಇದಾವೆ ಅಂತಂದರೆ, ಕನ್ನಡ ಶಿಕ್ಷಕರದ್ದು ಎಷ್ಟಿದ್ದಾವೆ? ಟೋಟಲ್ ಆಗಿ 103 ಹುದ್ದೆಗಳಿದ್ದಾವೆ. ಆಂಗ್ಲ ಭಾಷೆ ಶಿಕ್ಷಕರದು 108 ಹುದ್ದೆಗಳಿದ್ದಾವೆ. ಹಿಂದಿ ಭಾಷೆ ಶಿಕ್ಷಕರು 55 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ಗಣಿತ ಶಿಕ್ಷಕರದು ಟೋಟಲ್ ಆಗಿ 103 ಹುದ್ದೆಗಳು ಖಾಲಿ ಇದ್ದಾವೆ. ವಿಜ್ಞಾನ ಶಿಕ್ಷಕರದು 106 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ ಸಮಾಜ ವಿಜ್ಞಾನ ಶಿಕ್ಷಕರದು 154 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ಗಣಕಯಂತ್ರ ಶಿಕ್ಷಕರದು ನೋಡಿ 57 ಹುದ್ದೆಗಳು ಖಾಲಿ ಇದ್ದಾವೆ. ಕಂಪ್ಯೂಟರ್ ಟೀಚರ್ಸ್ದು. ದೈಹಿಕ ಶಿಕ್ಷಕರದು ಟೋಟಲ್ ಆಗಿ 81 ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಆಗಿ ನೋಡಿ ಒಟ್ಟು 767 ಹುದ್ದೆಗಳು, 767 ಹುದ್ದೆಗಳು ಖಾಲಿ ಇದ್ದಾವೆ. ಇವು ಹಿಂದೆ ನೇಮಕಾತಿ ಆಗದೆ ಹಾಗೆ ಉಳ್ಕೊಂಡಿರ್ತಕ್ಕಂತಹ 42 ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಇವು ನೋಡಿದ್ರಲ್ಲ. HK ಭಾಗದಲ್ಲಿ ಟೋಟಲ್ ಆಗಿ 325. ಅದೇ ರೀತಿ ನಾನ್ HK ಭಾಗದಲ್ಲಿ 725. ಎಷ್ಟಾಯಿತು? 1 5 7 8 9 10 1050 ಹುದ್ದೆಗಳ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಬಹಳಷ್ಟು ದಿನದಿಂದ ಯಾರ್ಯಾರು ಟ್ರೈ ಮಾಡ್ತಾ ಇದಾರಲ್ಲ ಓದೋಕ್ಕೋಸ್ಕರ, ನೀಟಾಗಿ ಕುತ್ಕೊಂಡು ಯಾರು ಓದಿದಾರಲ್ಲ ಸುಮಾರು 2-3 ವರ್ಷಗಳಿಂದ, ಅವ್ರಿಗೆ ಹುದ್ದೆಗಳ ಬಹಳಷ್ಟು ಅವಕಾಶವನ್ನು ಮಾಡಿಕೊಡ್ತವೆ. ಜೀವನದ ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗಿರ್ಬೋದು. ಅವರು ಮಕ್ಕಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು ನೀಡೋದ್ರ ಮೂಲಕ ಅವರು ಉತ್ತಮವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆಯನ್ನು ಮಾಡ್ಬೋದು. ನೋಡೋಣ ಇದ್ರ ಪೂರ್ತಿಯಾಗಿರ್ತಕ್ಕಂಥ ನಾವು ಮಾಹಿತಿಯನ್ನು ನೋಡ್ಕೊತಾ ಹೋಗೋಣ. ನೋಡಿ ಫಸ್ಟ್ ನೋಡೋಣ, ಕನ್ನಡ ಟೀಚರ್ ಹುದ್ದೆಗೆ ಏನೇನು ಅರ್ಹತೆ ಇರಬೇಕು ಅಂತೇಳಿ ಅದ್ರ ಬಗ್ಗೆ ನಾವು ನೋಡೋಣ. ಏನು ಹೇಳಿ, ಕನ್ನಡ ಟೀಚರ್ಸ್ಗೆ ಏನೇನು ಅರ್ಹತೆ ಇರಬೇಕು ಅದ್ರ ಕುರಿತಾಗಿ ನಾವು ಇವಾಗ ನೋಡೋಣ. ನೋಡ್ರಿ, ಕನ್ನಡ ಭಾಷಾ ಶಿಕ್ಷಕರು, ಏನು ಹೇಳಿ, ಕನ್ನಡ ಭಾಷಾ ಶಿಕ್ಷಕರಿಗೆ ಅವ್ರಿಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು? ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಕಲಾ ವಿಭಾಗದಲ್ಲಿ ಪದವಿಯನ್ನು ಪಡೆದುಕೊಂಡಿರ್ಬೇಕು. ಅವರು ಡಿಗ್ರಿಯಲ್ಲಿ ಐಚ್ಛಿಕ ವಿಷಯವನ್ನಾಗಿ ಕನ್ನಡವನ್ನು ಪದವಿ ಪಡೆದುಕೊಂಡಿರಬೇಕು. ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ಬೆಂಗಳೂರು ನಡೆಸಲಾಗುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ ಅನ್ನು ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ. ಅಥವಾ ಇದು ಅಡಿಷನಲ್ ಆಗಿ ಅದೇ ರೀತಿ ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ BEd ಅನ್ನು ಮಾಡಿರ್ಬೇಕು. ಅವರು ಯಾವುದು ಕನ್ನಡ ಭಾಷೆಯಲ್ಲಿ BEd ಅನ್ನು ಇವರು ಮಾಡಿರಬೇಕು, ಪದವಿಯನ್ನು ಪಡೆದುಕೊಂಡಿರ್ಬೇಕು. ಅಥವಾ ಅಭ್ಯರ್ಥಿಗಳಪ್ಪ ಅಂತಂದ್ರೆ ಸ್ನಾತಕೋತ್ತರ ಪದವಿಯಲ್ಲಿ ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿದಿಲ್ಲದಿದ್ದರೆ, ಅಂದರೆ ಅವ್ರು ಏನಾದರೂ ಡಿಗ್ರಿ ಒಳಗೆ ಐಚ್ಛಿಕ ವಿಷಯ ಕನ್ನಡ ಏನಾದರೂ ತೆಗೆದುಕೊಂಡಿಲ್ಲಪ್ಪ ಅಂತಂತಂದರೆ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರಬೇಕು ಅಂಥೇಳಿ ಹೇಳಿದ್ದಾರೆ. ಕನ್ನಡ ಐಚ್ಛಿಕ ವಿಷಯವನ್ನು ಅಭ್ಯಸಿಸಿದ್ರೆ ಯಾವುದಾದ್ರೂ ಒಂದು ಕನ್ನಡ ಸಬ್ಜೆಕ್ಟನ್ನು ಪಡೆದುಕೊಂಡಿರ್ಬೇಕು. ಏನಾಗಿರ್ಬೇಕು? ಅವರು ಡಿಗ್ರಿ ಆಗಿರ್ಬೇಕು. ಆಮೇಲಪ್ಪ ಅಂತಂದರೆ BEd ಆಗಿರ್ಬೇಕು. ಇಲ್ಲಪ್ಪ ಅಂತಂತಂದರೆ ಸ್ನಾತಕೋತ್ತರದಲ್ಲಿ ಅವರು ಕನ್ನಡದಲ್ಲಿ ಪದವಿಯನ್ನು ಪಡೆದುಕೊಂಡಿರಬೇಕು ಅಂಥೇಳಿ ಈ ಕನ್ನಡ ಶಿಕ್ಷಕರ ಹುದ್ದೆಗೆ ಎಲಿಜಿಬಿಲಿಟಿಯನ್ನು ತೋರಿಸಿದ್ದಾರೆ. ಶೈಕ್ಷಣಿಕ ಅರ್ಹತೆಯನ್ನು ನೋಡಿದ್ವಿ ನಾವು. ಅದೇ ರೀತಿ ನೋಡೋಣ, ಇವಾಗ ಆಂಗ್ಲ ಭಾಷೆ ಶಿಕ್ಷಕರ ಬಗ್ಗೆ ನಾವು ನೋಡೋಣ. ಏನು ಹೇಳಿ, ಆಂಗ್ಲ ಭಾಷೆ ಶಿಕ್ಷಕರ ಬಗ್ಗೆ ನಾವು ಇವಾಗ ನೋಡೋಣ. ಅವರೇ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು? ಸೇಮ್ ಒಟ್ಟಾರೆ ಕನ್ನಡದಲ್ಲಿ ಯಾವ ರೀತಿಯಾಗಿ ಅವರು ಡಿಗ್ರಿ, ಆಮೇಲೆ BEd, ಆಮೇಲೆ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡ ಸಬ್ಜೆಕ್ಟನ್ನು ಯಾವ ರೀತಿ ತಗೊಂಡಿದ್ದಾರಲ್ಲ ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ ಕೂಡ ಇವ್ರು ಏನು ಮಾಡಿರ್ಬೇಕು? ಕಲಾ ಭಾಗದಲ್ಲಿ ಇಂಗ್ಲೀಷ್ ಭಾಷೆಯನ್ನು ಐಚ್ಛಿಕ ಭಾಷೆಯನ್ನಾಗಿ ಅವರು ಪಡೆದುಕೊಂಡಿರ್ಬೇಕು. ಅದೇ ರೀತಿ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾವನ್ನು ಪಡೆದಿರ್ತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕು. ಇಲ್ಲಪ್ಪ ಅಂತಂದರೆ ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಲ್ಲ ಇಂಗ್ಲೀಷ್ ಮೆಥಡ್ನಲ್ಲಪ್ಪ ಅಂತಂದರೆ ಅವ್ರು BEd ಪದವಿಯನ್ನು ಪಡೆದುಕೊಂಡಿರಬೇಕು. ಅದೇ ರೀತಿ ಇಂಗ್ಲೀಷ್ ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸದೇ ಇದ್ದರೆ ಅವ್ರೇನು ಮಾಡಬೇಕು? ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡ್ರೆ ಇರಬೇಕು. ಅಭ್ಯರ್ಥಿಗಳು ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಪೂರ್ವ ಕೋರ್ಸ್ಗಳು ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಸಿಸಿರಬೇಕು. ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರಿಂದ ನಡೆಸಲಾಗಿರ್ತಕ್ಕಂತಹ ಕನ್ನಡ ಪ್ರಮಾಣ ಪತ್ರದ ಕೋರ್ಸನ್ನು ದಲ್ಲಿ ಉತ್ತೀರ್ಣರಾಗಿರಬೇಕು. ಅಥವಾ ಕನ್ನಡದಲ್ಲಿ ಡಿಪ್ಲೊಮಾನ ಹೊಂದಿರುವಂಥ ವ್ಯಕ್ತಿ ಇವರಾಗಿರ್ಬೇಕು. ಏನಾಗಿರ್ಬೇಕು? ಇವ್ರದ್ದು BAಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರ್ಬೇಕು. ಅದೇ ರೀತಿ BEd ಆಗಿರ್ಬೇಕು ಇವ್ರದ್ದು ಇಂಗ್ಲೀಷಲ್ಲಿ.
ಆಮೇಲಪ್ಪ ಅಂತಂತಂದ್ರೆ ಸ್ನಾತಕೋತ್ತರ ಪದವಿ ಇಲ್ಲಪ್ಪ ಅಂತಂತಂದ್ರೆ ಅವರು ಇಂಗ್ಲೀಷ್ನ ಒಂದು ಸಬ್ಜೆಕ್ಟ್ ಆಗಿ ಪಡೆದುಕೊಂಡಿರ್ಬೇಕಂತೇಳಿ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಿಂದಿ ಭಾಷೆಯ ಶಿಕ್ಷಕರು ಏನು ಹೇಳಿ, ಹಿಂದಿ ಭಾಷೆಯ ಶಿಕ್ಷಕರು ಹಿಂದಿ ಭಾಷೆಯ ಶಿಕ್ಷಕರು ಅವರು ಹಿಂದಿ ಭಾಷೆ ಶಿಕ್ಷಕರೇನು ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಭಾಷೆ ಒಂದು ಐಚ್ಛಿಕ ವಿಷಯನ್ನಾಗಿ ಪಡೆದುಕೊಂಡಿರ್ಬೇಕು. ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಮತ್ತು ಆಮೇಲೆ BEd ಮಾಡಿರ್ಬೇಕು. ಹಿಂದಿ ಏನು ಬ್ಯಾಚುಲರ್ ಆಫ್ ಎಜುಕೇಷನ್ನಲ್ಲಿ BEd ಮಾಡಿರ್ಬೇಕು ಇವರು ಹಿಂದಿ ಭಾಷೆಯಲ್ಲಿ. ಪದವಿ ಹಿಂದಿ ಭಾಷೆ ಐಚ್ಛಿಕ ವಿಷಯನಾಗಿ ಅಧ್ಯಯನ ಮಾಡದಿರುವಂಥ ಅಭ್ಯರ್ಥಿಗಳೇನು ಮಾಡಿದ್ರೆ ಕೆಲವು ಷರತ್ತುಗಳನ್ನು ಪೂರೈಸಿದಲ್ಲಿ ಅಂಥವ್ರು ಕೂಡ ಅರ್ಹತೆಯನ್ನು ಪರಿಗಣಿಸಲಾಗ್ತದೆ. ಏನು ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಲ್ಲಿ ಹಿಂದಿ ಭಾಷೆಯನ್ನು ಸ್ನಾತಕೋತ್ತರ ಪದವಿಯನ್ನಾಗಿ ಪಡೆದುಕೊಂಡಿರಬೇಕು. ಇಲ್ಲಪ್ಪ ಅಂತಂದರೆ ಮತ್ತೇನು ಮಾಡಬೇಕು, ಹಿಂದಿ ಭಾಷೆ ಶಿಕ್ಷಕರಾಗಿ ಪರಿಗಣಿಸೋದಕ್ಕಾಗಿ ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ ವಿಷಯವನ್ನಾಗಿ ಅವರು ಆಯ್ಕೆ ಮಾಡಿಕೊಂಡಿರಬೇಕು. ಅದ್ರ ಜೊತೆಗೆ ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ BEd ಪದವಿಯನ್ನು ಕೂಡ ಹಿಂದಿ ಭಾಷೆಯಲ್ಲಿ ಪಡೆದುಕೊಂಡಿರಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಹಿಂದೆ ಯಾವ ರೀತಿಯಾಗಿ ಹೇಳಿದ್ನಲ್ಲ, ಪದವಿ ಇರಬೇಕು, ಆಮೇಲೆ BEd, ಆಮೇಲಪ್ಪ ಅಂತಂತಂದ್ರೆ ಅಪ್ಪಿತಪ್ಪಿ ನೀವು ಏನಾದರೂ BEd ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಹಿಂದಿ ಏನಾದರೂ ತೊಗೊಂಡಿಲ್ಲಪ್ಪ ಅಂತಂದರೆ ಸ್ನಾತಕೋತ್ತರ ಪದವಿ ಇಲ್ಲಪ್ಪ ಅಂತಂದರೆ ಹಿಂದಿ ಒಂದು ಸಬ್ಜೆಕ್ಟನ್ನು ಮಾಡ್ಕೊಂಡು ಇರಬೇಕು ನೀವು. ಇದು ಹಿಂದಿ ಶಿಕ್ಷಕರಿಗಾಯಿತು. ಅದೇ ರೀತಿ ನೋಡೋಣ ಗಣಿತ ಶಿಕ್ಷಕರಿಗೇನು, ಗಣಿತ ಶಿಕ್ಷಕರ ಬಗ್ಗೆ ನಾವು ನೋಡೋಣ. ನೋಡಿ ಗಣಿತ ಶಿಕ್ಷಕರ ಕುರಿತಾಗಿ ನಾವು ನೋಡೋಣ. ಗಣಿತ ಶಿಕ್ಷಕರಿಗೆ ಏನಿರಬೇಕು ಅರ್ಹತೆ ಅಂದರೆ ನೋಡಿ, ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯವನ್ನಾಗಿ ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಮತ್ತು ಈ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿರಬೇಕು. ಅಂದರೆ ರಸಾಯನಶಾಸ್ತ್ರ ಮತ್ತು ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದ್ಧತಿ ಅಥವಾ BEd ಪದವಿಯನ್ನು ಪಡೆದುಕೊಂಡಿರಬೇಕು. ನೋಡ್ರಿ, ಅಭ್ಯರ್ಥಿಗಳು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡ ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಲೇಬೇಕು ಕಂಪಲ್ಸರಿ. ಏನು ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಹೊಂದಿರಬೇಕು. ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರು ನಡೆಸಿರ್ತಕ್ಕಂತಹ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ. ಒಟ್ಟಾರೆ SSLCಯಲ್ಲಾಗಲಿ PUCಯಲ್ಲಾಗಲಿ ಇವರು ಕನ್ನಡ ಅಂಥೇಳಿ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡಿರ್ಬೇಕು. ಇಲ್ಲಪ್ಪ ಅಂತಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ ನಡೆಸಿರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಅಂದ್ರೆ ಆ ಕೋರ್ಸ್ನಲ್ಲಿ ಅವರು ಒಂದು ಎಕ್ಸಾಮ್ ನಡೆಸ್ತಾರೆ, ಅದರಲ್ಲಿ ಅವರು ಯಾವುದು ಕಾವ್ಯ ಜಾಣ ರತ್ನ ಅಂತೇಳಿ ಇದಾವಲ್ಲ ಇದರಲ್ಲಿ ಉತ್ತೀರ್ಣರಾಗಿರಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಪದವಿ ಪಡೆದುಕೊಂಡಿರಬೇಕು. ಯಾವುದು ಗಣಿತ ಅಥವಾ ಭೌತಶಾಸ್ತ್ರ ವಿಭಾಗದಲ್ಲಿ. ನೋಡಿದ್ರಲ್ಲ, ಗಣಿತಕ್ಕೆ ಏನೇನು ಎಲಿಜಿಬಿಲಿಟಿ ಇದೆ ಅದು ನೋಡಿದ್ವಿ. ಅದೇ ರೀತಿ ನಾವು ಇವಾಗಪ್ಪ ಅಂತಂತಂದರೆ ವಿಜ್ಞಾನ ಶಿಕ್ಷಕರಿಗೆ ಏನೇನು ಅರ್ಹತೆಯನ್ನು ಹೊಂದಿರಬೇಕಂತೇಳಿ ಅದರ ಕುರಿತಾಗಿ ನೋಡೋಣ. ನೋಡ್ರಿ, ಏನು ವಿಜ್ಞಾನ ಶಿಕ್ಷಕರಿಗೆ ಏನೇನು ಬೇಕು, ಎಲಿಜಿಬಿಲಿಟಿ ಏನೇನಿದೆ ಅವ್ರ ಸಲುವಾಗಿಯಪ್ಪ ಅಂತಂದರೆ ನೋಡ್ರಿ, ಕಡ್ಡಾಯವಾಗಿ ಅವರು ರಸಾಯನ ವಿಷಯದಲ್ಲಿ ಏನು ಹೇಳಿ ರಸಾಯನಶಾಸ್ತ್ರ ವಿಷಯದಲ್ಲಿ ಮತ್ತು ಈ ಕೆಳಕಂಡಂತಹ ಯಾವುದಾದ್ರೂ ಒಂದು ಐಚ್ಛಿಕ ವಿಷಯಗಳೊಂದಿಗೆ ಅಂದರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ವಿಜ್ಞಾನದಲ್ಲಿ ಅವರು ಪದವಿ ಹೊಂದಿರಬೇಕು. ಅದೇ ರೀತಿ BEd ಅಥವಾ ವಿಜ್ಞಾನ ವಿಷಯದ ಪದ್ಧತಿ ಏನು ಇದರಲ್ಲಿ BEd ಅನ್ನು ಕಂಪಲ್ಸರಿ ಮಾಡಿರಬೇಕು. ಅಥವಾ ಅಭ್ಯರ್ಥಿಗಳೇನು ಮಾಡಬೇಕು, ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ಗಳಲ್ಲಿ SSLC ಒಳಗೆ ಏನು ಮಾಡಿರಬೇಕು, ಕನ್ನಡ ಭಾಷೆ ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು ಮತ್ತು ಕನ್ನಡದಲ್ಲಿ ಅಥವಾ ಡಿಪ್ಲೊಮಾವನ್ನು ಹೊಂದಿರಬೇಕು. ಇಲ್ಲಪ್ಪ ಅಂದ್ರೆ SSLC ಬೋರ್ಡ್ ನಡೆಸಕ್ಕಂತಹ ಸಬ್ಜೆಕ್ಟಲ್ಲಿ ಒಂದು ಕನ್ನಡನಾದರೂ ಹೊಂದಿರಬೇಕು ಎಕ್ಸಾಮಲ್ಲಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಡೆಸಕ್ಕಂಥ ಯಾವುದಾದ್ರೂ ಒಂದು ಕನ್ನಡ ಪ್ರಮಾಣ ಪತ್ರವನ್ನು ಇವರು ಉತ್ತೀರ್ಣರಾಗಿರಬೇಕು ಅಂಥೇಳಿ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ನೋಡೋಣ, ಸಮಾಜ ವಿಜ್ಞಾನ. ನೋಡ್ರಿ, ಭಾಳಷ್ಟು ಜನ ಸೋಷಿಯಲ್ ಸೈನ್ಸ್ ಭಾಳಷ್ಟು ಜನ ಸೋಷಿಯಲ್ ಸೈನ್ಸನ್ನೇ ತೆಗೆದುಕೊಳ್ತಾರೆ. ಅಂಥವ್ರಿಗೆ ಭಾಳಷ್ಟು ಒಂದು ಅನುಕೂಲವಾಗಿರ್ತಕ್ಕಂಥ ಇದು ಸಬ್ಜೆಕ್ಟ್ ಇದು. ನೋಡ್ರಿ, ಅವ್ರಿಗೆ ಏನೇನು ಅರ್ಹತೆ ಇರಬೇಕಂತೇಳಿ ಅದ್ರ ಬಗ್ಗೆ ನಾವು ನೋಡೋಣ. ನೋಡ್ರಿ, ಸಮಾಜ ವಿಜ್ಞಾನದವರಿಗೆ ಏನು ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯನ್ನಾಗಿ ಪಡೆದುಕೊಂಡಿರಬೇಕು. ಎಲ್ಲಿ ಕಲಾ ವಿಭಾಗದಲ್ಲಿ ಯಾವುದು ಸ್ನಾತಕ ಪದವಿಯನ್ನು ಪಡೆದುಕೊಂಡಿರ್ಬೇಕು. ಯಾವುದು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ. ಇಲ್ಲಿ ಇವು 2 ಸಬ್ಜೆಕ್ಟ್ನಾಗ ಅಂದರೆ ನೀವು ಡಿಗ್ರಿ ಓದ್ತಾ ಇರ್ತಿರಲ್ಲ, ಆವಾಗ ಯಾವುದಾದ್ರೂ
ಆಪ್ಷನಲ್ ಸಬ್ಜೆಕ್ಟ್ಗಳು ಬರ್ತಾವೆ ನಿಮಗೆ. ಅದರಲ್ಲಿ ಇವು 5ರಲ್ಲಿ ಯಾವುದಾದ್ರೂ 2 ಸಬ್ಜೆಕ್ಟ್ ಹಿಸ್ಟ್ರಿ ಅಥವಾ ಎಕನಾಮಿಕ್ಸ್ ಆದರೂ ತೊಗೊಂಡಿರ್ಬೇಕು, ಅಥವಾ ರಾಜ್ಯಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ತೆಗೆದಿರಬೇಕು, ಅಥವಾ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಯಾವುದಾದ್ರೂ 2 ಅಂತಂತಂದರೆ ಡಿಗ್ರಿಯಲ್ಲಿ ಅವ್ರ ಪದವಿಯನ್ನು ಹೊಂದಿರಬೇಕು. ಅದೇ ರೀತಿ ಮಾನ್ಯತೆ ಪಡೆದಿರ್ತಕ್ಕಂಥ ಕಲಾ ವಿಭಾಗದಲ್ಲಿ ಅವ್ರು BEd ಕಂಪಲ್ಸರಿ ಮಾಡ್ಕೊಂಡಿರ್ಬೇಕು. ನೋಡ್ರಿ, ಅಭ್ಯರ್ಥಿಗಳು ಸ್ನಾತಕ ಪದವಿ ಅಥವಾ ಸ್ನಾತಕೋತ್ತರ ಪೂರ್ವದಲ್ಲಿ ಕೋರ್ಸ್ಗಳಲ್ಲಿ ಅವರು SSLCಯಲ್ಲಿ ಕನ್ನಡ ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಲೇಬೇಕು ಕಂಪಲ್ಸರಿ ಅವರು, ಅಥವಾ ಡಿಪ್ಲೊಮಾ ಹೊಂದಿರಬೇಕು. ನೋಡ್ರಿ, ಇವೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಮೇಲ್ಗಡೆ ಎಲ್ಲ ಏನು ತಿಳಿಸಿದಾರಲ್ಲ ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಸುತ್ತಿರುವುದರಿಂದ ಏನು, ಈಗ ಪ್ರಸ್ತುತ ಇವು ಮುರಾರ್ಜಿ ಸ್ಕೂಲ್ ಆಗಲಿ, ಏಕಲವ್ಯ ಆಗಲಿ, ಏನು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಿಕ್ಷಣ ಸಂಸ್ಥೆ, ಅವೆಲ್ಲ ಇಂಗ್ಲೀಷ್ ಮೀಡಿಯಂ, ಏನು ಹೇಳಿ ಇಂಗ್ಲೀಷ್ ಮೀಡಿಯಮಲ್ಲಿ ನಡೆಸ್ತಾ ಇರೋ ಕಾರಣದಿಂದಾಗಿ ಆ ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಹೇಳೋರಿಗೆ. ಆಮೇಲೆ ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಅವರಿಂದ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದುಕೊಂಡು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಸಬ್ಮಿಟ್ ಮಾಡಬೇಕು. ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಪಡೆದುಕೊಂಡಾರಲ್ಲ ಅವರೆಲ್ಲ ಈ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ದಾಖಲಾತಿ ಸಂದರ್ಭದಲ್ಲಿ ಸಬ್ಮಿಟ್ ಮಾಡ್ಬೇಕಂತೇಳಿ. ಇನ್ನೂ ಲಾಸ್ಟ್ ಫೈನಲಲ್ಲಿ ಯಾರು ಸೆಲೆಕ್ಷನ್ ಆಗಿರ್ತಾರಲ್ಲ ಅವರಿಗೆ ಇದು ಅನ್ವಯ ಆಗ್ತದೆ. ನೋಡ್ರಿ, ಸೋಷಿಯಲ್ ಸಬ್ಜೆಕ್ಟಲ್ಲಿ ಇದು ಯಾರು ಟೀಚರ್ ಆಗಬೇಕಂತ ಇದಿರಲ್ಲ ಈ ವಸತಿ ಶಾಲೆಗಳಲ್ಲಿ, ಅವರಿಗೆ ಇಷ್ಟೆಲ್ಲ ರೀತಿಯಾಗಿರ್ತಕ್ಕಂತಹ ಇದು ಸೂಚನೆಗಳಿದ್ದಾವೆ. ಅದೇ ರೀತಿ ನೆಕ್ಸ್ಟ್ ಒಂದು ನೋಡೋಣ, ದೈಹಿಕ ಶಿಕ್ಷಕರಾಗಬೇಕಾಯ್ತಪ್ಪ ಅಂತಂತಂದರೆ ಅವ್ರಿಗೆ ಯಾವುದ್ಯಾವ್ದು ರೀತಿಯಾಗಿರ್ತಕ್ಕಂಥ ಅರ್ಹತೆ ಇದೆಯಪ್ಪ ಅಂತ ನಾವು ನೋಡ್ಕೊಳ್ಳೋಣ. ದೈಹಿಕ ಶಿಕ್ಷಕರಿಗೆ ಏನಿದೆ ನೋಡ್ರಿ, ದೈಹಿಕ ಶಿಕ್ಷಕರಿಗೆ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರಬೇಕು. ಆಮೇಲೆ BEd ದೈಹಿಕ ಶಿಕ್ಷಣ ಸ್ನಾತಕ ಪದವಿ PEd ಆಗಿರಬೇಕು ಅವರಿಗೆ. ಉಳಿದಿರುವಂಥ ಎಲ್ಲ ಶಿಕ್ಷಕರಿಗೆ BEd ಆಗಿರಬೇಕು. ಏನು ಹೇಳಿ BEd ಆಗಿರ್ಬೇಕು ಅವ್ರಿಗೆ. ಇವ್ರಿಗಪ್ಪ ಅಂತಂತಂದರೆ BPEd ಆಗಿರಬೇಕು. ಏನಾಗಿರಬೇಕು BPEd ಅಂದರೆ ಫಿಸಿಕಲ್ ಸ್ನಾತಕೋತ್ತರ ದೈಹಿಕ ಶಿಕ್ಷಣ ಸ್ನಾತಕ ಪದವಿಯನ್ನು ಇವರು ಪಡೆದುಕೊಂಡಿರಬೇಕು. ಅದೇ ರೀತಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಅಥವಾ ಪದವಿ ಪೂರ್ವ ಕೋರ್ಸ್ಗಳಲ್ಲಿ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಕೋರ್ಸ್ ಅಭ್ಯಾಸವನ್ನು ಮಾಡಿರಬೇಕು. ಆಮೇಲೆ SSLC ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವ್ರು ನಡೆಸತಕ್ಕಂಥ ಯಾವುದಾದ್ರೂ ಕನ್ನಡ ಪರೀಕ್ಷೆಯಲ್ಲಪ್ಪ ಅಂತಂದರೆ ಇವರು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತೇಳಿ ತಿಳಿಸಿದ್ದಾರೆ. ನೆಕ್ಸ್ಟ್ ಒಂದು ನೋಡೋಣ. ನೋಡ್ರಿ, ಅದೇ ರೀತಿಯಪ್ಪ ಅಂತಂತಂದ್ರೆ ಪದವೀಧರ ಚಿತ್ರಕಲಾ ಶಿಕ್ಷಕರು ಡ್ರಾಯಿಂಗ್ ಟೀಚರ್ಸ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕಪ್ಪ ಅಂತಂತಂದ್ರೆ ಲಲಿತ ಕಲೆ ವಿಷಯದಲ್ಲಿ BFA ಪದವಿಯನ್ನು ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರಬೇಕು. ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ದೃಶ್ಯ ಕಲೆಯ ಅಂದರೆ BVAಯಲ್ಲಿ ಇವರು ಸ್ನಾತಕ ಪದವಿಯನ್ನು ಪಡೆದುಕೊಂಡಿರಬೇಕು. ಇವೆರಡರಲ್ಲಿ ಒಂದು ಯಾವುದು BFA ಅಥವಾ BVA ನಲ್ಲಿ ಇವರು ಡಿಗ್ರಿಯನ್ನು ಪಡೆದುಕೊಂಡಿರಬೇಕು. ಅಥವಾ ಸರ್ಕಾರಿ ಆದೇಶ ಸಂಖ್ಯೆ ಯಾವುದು ಕಲೆ ಮತ್ತು ರೇಖಾಚಿತ್ರ ಶಿಕ್ಷಕರಿಗೆ ತತ್ಸಮ ವಿದ್ಯಾರ್ಥಿ ಎಂದು ಪರಿಗಣಿಸಲಾಗುವಂಥ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸಲಾಗುವಂಥ ಮುಖ್ಯ ಕಲಾ ಪರೀಕ್ಷೆಯಲ್ಲಿ ಆರ್ಟ್ ಮಾಸ್ಟರ್ನಲ್ಲಿ ರೇಖಾಚಿತ್ರ ಮತ್ತು ಚಿತ್ರಕಲೆಯಲ್ಲಿ ಡಿಪ್ಲೊಮಾ, ವಾಣಿಜ್ಯದಲ್ಲಿ ಡಿಪ್ಲೊಮಾ ಅಥವಾ ಅನ್ವಯಿಕ ಕಲೆ ಮತ್ತು ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಪರಿಣಿತಿ ಹೊಂದಿರತಕ್ಕಂಥ ಚಿತ್ರಕಲೆ ಮತ್ತು ವಿಶೇಷ ಪರಿಣಿತಿ ಹೊಂದಿರುವಂಥ ಚಿತ್ರಕಲೆಯಲ್ಲಿ ಡಿಪ್ಲೊಮಾದಲ್ಲಿ ಅವರು ಉತ್ತೀರ್ಣರಾಗಿರಬೇಕು. ಇವೆಲ್ಲ ಇದಾವೆ ಅಡಿಷ್ನಲ್ ಆಗಿ. ಅದ್ರ ಜೊತೆಗೆ ಏನಾಗಿರ್ಬೇಕಪ್ಪ ಅಂದರೆ ಅಭ್ಯರ್ಥಿಗಳು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ನಲ್ಲಿ SSLCಯಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಮೇಲ್ಗಡೆ ಏನಿದೆ ಅಲ್ಲ ಅದೇ ಥರ ಅವರು ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ಹಿಂದೆ ಇರುವಂಥದ್ದು. ಆಮ್ಯಾಗ ಏನು ಸರ್ಕಾರಿ ಆದೇಶ ಸಂಖ್ಯೆ ಏನಿದೆ ಇದೆಲ್ಲ 2004 ತಾಂತ್ರಿಕ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವಂತಹ ಚಿತ್ರಕಲೆಯಲ್ಲಿ ಡಿಪ್ಲೊಮಾ, ವಾಣಿಜ್ಯ, ಅನ್ವಯಿಕ ಕಲೆಯಲ್ಲಿ ಡಿಪ್ಲೊಮಾಗಳು ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಇವರು ಅಭ್ಯರ್ಥಿಗಳೇನಾಗಿರಬೇಕು ಉತ್ತೀರ್ಣರಾಗಿರಬೇಕು ಅಂಥೇಳಿ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡೋಣ. ನೋಡಿದ್ರಲ್ಲ, ಎಲ್ಲ ಶಿಕ್ಷಕರಿಗೆ ಯಾವ್ದ್ಯಾವ್ದು ರೀತಿಯಾಗಿರ್ತಕ್ಕಂತಹ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತೇಳಿ ಕೂಲಂಕುಷವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾಯ್ತಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಅದ್ರ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ನೋಡಿರಿ, ಹೆಚ್ಚುವರಿ ಅರ್ಹತೆಗಳೇನು? ಕ್ರಮ ಸಂಖ್ಯೆ 1 ರಿಂದ 6 ಏನು
ಶಿಕ್ಷಕರ ಹುದ್ದೆಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು ಇವ್ರು ಏನಿದಾರಲ್ಲ ಇವರೆಲ್ಲರಿಗೂ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಮಂಡಳಿಯರು ನಡೆಸಿರ್ತಕ್ಕಂತಹ ಅರ್ಹತಾ ಪರೀಕ್ಷೆ TET ಇದೆಯಲ್ಲ, TET ಏನು ಪತ್ರಿಕೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸತಕ್ಕಂತಹ ಕೇಂದ್ರ ಶಿಕ್ಷಣ ಅರ್ಹತಾ CTET ಇದರಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸುವುದಕ್ಕೆ ಅರ್ಹರಾಗಿದ್ದಾರೆ. ಸುಮ್ಮನೆ ನಾನು ಡಿಗ್ರಿ ಮುಗ್ದಿದೆ, ಆಮೇಲೆ BEd ಕಂಪ್ಲೀಟ್ ಆಗ್ಯದ, ಆಮೇಲೆ ನಾನು MA ಕಂಪ್ಲೀಟ್ ಆಗ್ಯದ ಅಂಥೇಳಿ ಹೇಳಿದವರು ಇದಕ್ಕೆ ಅರ್ಹರಾಗಲ್ಲ. ಅದರಲ್ಲಿ TET ಅಥವಾ CTETಯನ್ನು ಅವರು ಕಂಪಲ್ಸರಿಯಾಗಿ ಪಾಸನ್ನು ಮಾಡಿರಬೇಕು. ಅಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಹರಾಗಿದ್ದಾರೆ ಅಂಥೇಳಿ ನೀವು ಇಲ್ಲಿ ತಿಳಿದುಕೊಳ್ಬೇಕು. ವಿದ್ಯಾರ್ಥಿ ಹೊಂದಿಲ್ಲಪ್ಪ ಅಂತ ಏನಾದರೂ ಗೊತ್ತಾಯ್ತಪ್ಪ ಅಂತಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂತಂತಂದರೆ ಯಾವುದೇ ಮುನ್ಸೂಚನೆ ಇರಲಾರ್ದೇನೆ ಅವರಿಗೆ ರದ್ದುಗೊಳಿಸ್ತದೆ ಅವ್ರದ್ದು ಏನೇನು ಕ್ವಾಲಿಫಿಕೇಷನ್ ಮೇಲೆ ಹಾಕಿದ್ದಾರೆ ಅಂತೇಳಿ. ನೋಡಿರಿ, ಎಕ್ಸಾಮನ್ನು ಯಾವ ರೀತಿಯಾಗಿ ನಡೆಸ್ತಾರೆ ಅಂಥೇಳಿ ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡಿರಿ, ವಸತಿ ಶಾಲಾ ಶಿಕ್ಷಕರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾರಪ್ಪ ಅಂತಂದರೆ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಮೂಲಕ ಇದು ಆಫ್ಲೈನ್ ಅಂದರೆ OMR ಶೀಟ್ ಮುಖಾಂತರ ಈ ಎಕ್ಸಾಮನ್ನು ನಡೆಸ್ತಾರೆ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯಾ ಕೇಂದ್ರಗಳಲ್ಲಿ ನಡೆಸಲಾಗ್ತದೆ. ಏನು ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳ ಬದಲಾವಣೆ ಷರತ್ತಿಗೆ ಒಳಪಟ್ಟುಕೊಂಡಿರುತ್ತದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿರ್ತಕ್ಕಂಥ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅದರ ಮಾಹಿತಿ ಇದೆ. ಆಮೇಲೆ ಕನ್ನಡ ಭಾಷಾ ಪರೀಕ್ಷೆ ನೋಡ್ರಿ, SSLC ಅಥವಾ PUC ಅಲ್ಲಿ ಯಾರಿದಾರಲ್ಲ ಅವರು ಕನ್ನಡ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಏನಾದರೂ ಎಕ್ಸಾಮಲ್ಲಿ ನಿಮ್ಮದು ಸಬ್ಜೆಕ್ಟ್ ಇರಲಿಲ್ಲಪ್ಪ ಅಂತಂತಂದರೆ ನೀವು ಕಂಪಲ್ಸರಿಯಾಗಿ ಏನು ಈ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಲೇಬೇಕು. ನೀವು ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸಿದಾಗ ಟೋಟಲ್ ಆಗಿ 150 ಅಂಕಗಳಿಗೆ ಎಕ್ಸಾಮನ್ನು ನಡೆಸ್ತಾರೆ ಅವರು. ಎಷ್ಟು? 150 ಮಾರ್ಕ್ಸ್. ಅದರಲ್ಲಿ ಕಂಪಲ್ಸರಿಯಾಗಿ ನೀವು 35% ಅಂದರೆ ಒಂದು 50 ಮಾರ್ಕ್ಸ್ ತೊಗೊಂಡು ನೀವು ಏನಾದರೂ ಎಲಿಜಿಬಲ್ ಆದಾಗ ಮಾತ್ರ ಈ ಹುದ್ದೆಗಳಿಗೆ ನೀವು ಅರ್ಹರಾಗಿರ್ತೀರಿ ಮುಂದಿನ ಪ್ರೊಸೀಜರ್ಗೆ. ಇಲ್ಲ ನೀವು 150ಕ್ಕಿಂತ ಕಮ್ಮಿ ಏನಾದರೂ ತೊಗೊಂಡ್ರಿಯಪ್ಪ ಅಂತ, ಇದು 150ರಲ್ಲಿ 50ಕ್ಕಿಂತ ಏನಾದರೂ ಕಮ್ಮಿ ತೊಂದ್ರಿ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿಬಿಟ್ಟು ಆರಾಮಾಗಿ ಈಸಿಯಾಗಿರುತ್ತೆ. ನಾರ್ಮಲಾಗಿ ಕನ್ನಡ ಮಾತೃಭಾಷೆ ಯಾರ್ದು ಇರ್ತದಲ್ಲ ಈ ಎಕ್ಸಾಮನ್ನು ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಅದೇ ರೀತಿ ಹೆಚ್ಚಿನ ಮಾಹಿತಿ ನೋಡ್ಕೊಳ್ತಾ ಹೋಗೋಣ ನಾವು. ನೋಡ್ರಿ, ಈ ಎಕ್ಸಾಮಲ್ಲಿ ಯಾವ ರೀತಿ ಯಾವ ಟಾಪಿಕ್ ಇದೆ ಅಂಥೇಳಿ ಪೂರ್ತಿಯಾದ ಡಿಟೇಲ್ ಮಾಹಿತಿಯಪ್ಪ ಅಂತಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಸ್ವಲ್ಪ ಫುಲ್ ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳೋಣ, ಸರಿನಾ? ನೋಡ್ರಿ ಟೋಟಲ್ ಆಗಿ ಪೇಪರ್ಗಳು 2 ಇರ್ತವೆ. ಎಷ್ಟಿರ್ತವೆ ಪೇಪರ್ಗಳು? ಟೋಟಲ್ ಆಗಿ ಪೇಪರ್ಸ್ಗಳು 2 ಪೇಪರ್ಗಳು ಇರ್ತವೆ. ಎಷ್ಟು? 2 ಪೇಪರ್ಗಳು. ಪೇಪರ್ 1 ಮತ್ತೆ ಪೇಪರ್ 2. ನೋಡಿದ್ರಲ್ಲ, ಪೇಪರ್ 1ನಲ್ಲಿ ಯಾವ ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಪೇಪರ್ 2ನಲ್ಲಿ ಯಾವ ಸಬ್ಜೆಕ್ಟ್ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆನ ಕೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರ್ತದೆ. ನೋಡೋಣ, ಒಟ್ಟು ಪ್ರಶ್ನೆಗಳು ಪೇಪರ್ 1ನಲ್ಲಿ ಎಷ್ಟಿರ್ತವೆ? 100 ಇರ್ತವೆ. ಎಷ್ಟು? 100. ಅದೇ ಪೇಪರ್ 2ನಲ್ಲಿ ಅಲ್ಲೂ ಕೂಡ 100. ಇದು ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಇರ್ತವೆ. ಎಷ್ಟು ಅವರು? ಟೋಟಲ್ 2 ಅವರ್ಸ್. ಅದೇ ರೀತಿ ಪೇಪರ್ 2ನಲ್ಲಿ 100 ಮಾರ್ಕ್ಸು 100 ಕ್ವಶನ್ಸ್ಗಳು 2 ಅವರ್ಸ್ ಇರ್ತವೆ. ನೋಡ್ರಿ, ಒಂದು ಕ್ವಶನ್ಗೆ 1 ಮಾರ್ಕ್ಸ್, ಸರಿನಾ? 2 ಗಂಟೆದಾಗ ನೀವು ಮುಗಿಸಿ ಹಾಕಲೇಬೇಕು ಕಂಪಲ್ಸರಿ, ಎನಿ ಕಂಡೀಷನ್. ಅದಕ್ಕೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಟಾಪಿಕ್ ಏನೇನಿದೆಯಪ್ಪ ಅಂತೇಳಿ ಆ ವಿಷಯದ ಬಗ್ಗೆ ಸ್ವಲ್ಪ ನಾವು ಗ್ರಾಫಾಗಿ ಲೈಟಾಗಿ ತಿಳ್ಕೊಳ್ಳೋಣ. ಇದ್ರ ಮೇಲೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಯ್ತಪ್ಪ ಅಂದರೆ ಇದ್ರ ಮೇಲೆ ಸ್ಪೆಷಲಾಗಿ ಇನ್ನೊಂದು ಕ್ಲಾಸ್ನ ಮಾಡ್ತೀನಿ ನಾನು. ನೋಡ್ರಿ, ಏನೇನಿದೆ ಏನಲ್ಲಿ ನೋಡ್ರಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ವಿಷಯಗಳ ಸಾಮಾನ್ಯ ಜ್ಞಾನ, ಜನರಲ್. ಅದೇ ರೀತಿ ಸಾಮಾನ್ಯ ವಿಜ್ಞಾನದ ವಿಷಯಗಳು, ಜನರಲ್ ಸೈನ್ಸ್ ಬಗ್ಗೆ, ಆಮೇಲೆ ಭೂಗೋಳಶಾಸ್ತ್ರ ವಿಷಯದ ಬಗ್ಗೆ, ಆಮೇಲೆ ಸಮಾಜ ವಿಜ್ಞಾನದ ಕುರಿತಾಗಿ, ಆಮೇಲಪ್ಪ ಅಂತಂತಂದರೆ ಭಾರತ ಸಮಾಜ ಮತ್ತು ಬೆಳವಣಿಗೆಗಳ ಇತಿಹಾಸದ ವಿಷಯದ ಮೇಲೆ ಕೂಡ ಕ್ವಶನ್ನ ಕೇಳ್ತಾರೆ. ಆಮೇಲೆ ಭಾರತ ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳ ಮೇಲೆ ಕೇಳ್ತಾರೆ. ಅದೇ ರೀತಿ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತದ ಮೇಲೆ, ಅದೇ ರೀತಿಯಪ್ಪ ಅಂದರೆ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯದ ಮೇಲೆ ಕೇಳ್ತಾರೆ. ಇದು ಎಲ್ಲ SSLC ಮಟ್ಟದಾಗಿರ್ತದೆ. ಅದೇ ರೀತಿಯಪ್ಪ ಅಂತಂತಂದರೆ
ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳ ಮೇಲೆ ಕೇಳ್ತಾರೆ. ಆಮೇಲೆ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಯಾವ್ಯಾವಾಗಿದ್ದಾವಲ್ಲ ಅದರ ಕುರಿತಾಗಿ ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳ ಕುರಿತಾಗಿ ಕೇಳ್ತಾರೆ. ಆಮೇಲೆ ಕರ್ನಾಟಕದ ಅರ್ಥವ್ಯವಸ್ಥೆ ಏನಿದೆ, ಮೇಜರಾಗಿ ನೀವು ಕರ್ನಾಟಕ ಅರ್ಥವ್ಯವಸ್ಥೆ ಬಂತು ಅಪ್ಪ ಅಂತಂತಂದರೆ ಬಜೆಟ್ ಬಗ್ಗೆ ನೋಡಬೇಕು, ಆಮೇಲೆ ಆಯವ್ಯಯಗಳ ಬಗ್ಗೆ ನೋಡಬೇಕು. ಪೂರ್ತಿಯಾಗಿ ರೀಸೆಂಟಾಗಿ 2 ಇಯರ್ಸ್ ಬ್ಯಾಕ್ ಏನೇನಿದೆಯಲ್ಲ ಅದು ನೋಡಿದಾಗ ಶೋರ್ ಆಗಿದ್ರಲ್ಲಿ ಏನಿಲ್ಲಪ್ಪ ಅಂತ ಮಿನಿಮಮ್ 10 to 15 ಕ್ವಶನ್ಸ್ಗಳು ಬರ್ತಾವೆ ಇದ್ರ ಮೇಲೆ. ನೋಡ್ತಾ ಹೋದರೆ ಪ್ರಸ್ತುತ ಸ್ಥಿತಿಗತಿ ಯಾವ ರೀತಿಯಾಗಿರ್ತಕ್ಕಂಥ ಅದ್ರ ಬಗ್ಗೆ, ಆಮೇಲೆ ಅದರ ಸಾಮರ್ಥ್ಯ, ದೌರ್ಬಲ್ಯ, ಪ್ರಸ್ತುತ ಸ್ಥಿತಿಗತಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಕಂಪಲ್ಸರಿ ಪ್ರತಿಯೊಂದು ಎಕ್ಸಾಮಲ್ಲಿ ಪಂಚಾಯತ್ ರಾಜ್ ಸಂಸ್ಥೆ ಮೇಲೆ ಫಿಕ್ಸ್ ಆಗಿರುವಂಥ ಕ್ವಶನ್ಸ್ಗಳಿರ್ತವೆ. ಅದ್ರ ಬಗ್ಗೆ ಪೂರ್ತಿಯಾಗಿ ನೋಡ್ಕೊಳ್ರಿ ನೀವು. ಗ್ರಾಮೀಣ ಕರ್ನಾಟಕ ಪರಿಣಾಮಕಾರಿ ಗ್ರಾಮೀಣ ಸಹಕಾರಿ ಸಂಘಗಳ ವಿಷಯದ ಮೇಲೆ ಕೇಳ್ತಾರೆ. ಅದೇ ರೀತಿಯಪ್ಪ ಅಂದ್ರೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಕಂಪಲ್ಸರಿ ಫಿಕ್ಸ್ ಇರುತ್ತೆ. ಅದು ಆಲ್ಮೋಸ್ಟ್ ಆಗಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೇ ಪ್ರಶ್ನೆಗಳನ್ನು ಕೇಳ್ತಾನೆ. ಅದ್ರ ಬಗ್ಗೆ ನೀವು ಪೂರ್ತಿ ತಿಳ್ಕೊಳ್ರಿ. ಮೊದಲು ಏನೇನು ಯಾವ್ಯಾವ ಟಾಪಿಕ್ ಬರುತ್ತೆ ಅಂತೇಳಿ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೆ ಲಿಂಕ್ ಕಳಿಸಿರ್ತೀನಿ ಕೆಳಗಡೆ. ಅದರಲ್ಲಿ ಯಾವ್ಯಾವ ಟಾಪಿಕ್ ಏನೇನು ಕೇಳ್ತಾರೆ ಅಂತೇಳಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ಆದ ಮಾಹಿತಿಯನ್ನು ನೀಡಿದ್ದೀನಿ. ನೀವು ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಕಾಮೆಂಟಲ್ಲಿ ಮೆಸೇಜ್ ಮಾಡಿದರೆ ನಿಮ್ಮ ಟೆಲಿಗ್ರಾಮ್ ನಂಬರ್ ಕಳಿಸ್ತಾರೆ, ಅದಕ್ಕೆ ನಾನು ಸೆಂಡ್ ಮಾಡ್ತೀನಿ. ಅದೇ ರೀತಿ ತಂತ್ರಜ್ಞಾನ ಪಾತ್ರದ ಕುರಿತಾಗಿ ನೋಡಿದ್ವಾ. ಅದೇ ರೀತಿಯಪ್ಪ ಅಂದ್ರೆ ಕರ್ನಾಟಕದ ಪರಿಸರ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂಥ ವಿಷಯಗಳು. ಆಮೇಲೆ ಭೌತಿಕ ಸಾಮರ್ಥ್ಯ, ಸೈನ್ಸ್ ಆ್ಯಂಡ್ ಟೆಕ್ ನೋಡಿದ್ವಿ. ಆಮೇಲೆ ಎನ್ವೈರನ್ಮೆಂಟ್ ಸ್ಟಡೀಸ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಏನೇನಿದೆ, ಸಂಘ ಸಂಸ್ಥೆಗಳು ಏನೇನಿದೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಇದು ಓನ್ಲಿ GK ಸಂಬಂಧಿಸಿರ್ತಕ್ಕಂಥ ಫಸ್ಟ್ ಪೇಪರ್ ಆಯಿತು. ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ 2ಅಲ್ಲಿ ಏನು ಕೇಳ್ತಾರ, ನೀವು ಕನ್ನಡ ಶಿಕ್ಷಕರಾಗಿದ್ದರೆ ಕನ್ನಡದ ಬಗ್ಗೆ ಪೂರ್ತಿಯಾಗಿರ್ತಕ್ಕಂತಹ ಪಠ್ಯಕ್ರಮಗಳನ್ನು ತಿಳಿದುಕೊಳ್ರಿ. ಅದು ಯಾವ ಪಠ್ಯಕ್ರಮ ಅಂತೇಳಿ ನಾನು ಆಮೇಲೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಏನು ಕನ್ನಡ ಸಬ್ಜೆಕ್ಟ್ ಬಗ್ಗೆನೇ, ಇಂಗ್ಲೀಷ್ ಆದರೆ ಇಂಗ್ಲೀಷ್, ಹಿಂದಿ ಆದರೆ ಹಿಂದಿ, ಸೈನ್ಸ್ ಆದರೆ ಸೈನ್ಸು, ಆಮೇಲೆ ಸೋಷಿಯಲ್ ಸೈನ್ಸ್ ಆದರೆ ಸೋಷಿಯಲ್ ಸೈನ್ಸು, ಮ್ಯಾಥಮೆಟಿಕ್ಸ್ ಆದರೆ ಮ್ಯಾಥಮೆಟಿಕ್ಸು. ಇಂಡಿವಿಜುವಲ್ ಆಗಿ ಯಾವತ್ತಕ್ಕೆ ನೀವು ಮಾನ್ಯತೆಯನ್ನು ಕೊಟ್ಟಿರ್ತೀರಲ್ಲ, ಯಾವ ಸಬ್ಜೆಕ್ಟ್ ಐಚ್ಛಿಕ ವಿಷಯ ಇರ್ತದಲ್ಲ ಅದ್ರ ಮೇಲೇ ಪೂರ್ತಿ ಡಿಟೇಲ್ ಆಗಿರ್ತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಇದೊಂದು ಕಂಪಲ್ಸರಿ. ಇಲ್ಲಿ ನೋಡ್ರಿ ಏನೈತೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾಗಿರ್ತಕ್ಕಂಥ ವೇಳಾಪಟ್ಟಿ ವೆಬ್ಸೈಟ್ನ ನಂತರದಲ್ಲಿ ಪ್ರಕಟಣೆ ಮಾಡ್ತದೆ. ಏನೇನು ಇದೆ ಎಕ್ಸಾಮ್ ಯಾವ ಟೈಮಲ್ಲಿ ಏನಂತೇಳಿ ನೋಡ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ಅರ್ಹತೆಗಾಗಿ ಕನಿಷ್ಠ ಎಷ್ಟು 35% ತೆಗೆದುಕೊಂಡು ನೀವು ಪಾಸ್ ಆಗಲೇಬೇಕು. ಅಪ್ಪಿತಪ್ಪಿ ನೀವು 4.59 ಈ ಥರ ಏನು ತೊಗೊಂಡ್ರು ಕೂಡ ನೀವು ಎಲಿಜಿಬಲ್ಲೇ ಆಗಲ್ಲ. ನಿಮ್ಮ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮ ಹೆಸರೇ ಇರೋದಿಲ್ಲ. ಸುಮಾರು ಏನಿಲ್ಲಪ್ಪ ಅಂತಂದ್ರೆ 100ಕ್ಕೆ ನೀವು 35 ಮಾರ್ಕ್ಸ್ ತೊಗೊಳ್ಳೇಬೇಕು. ಅವಾಗೆಲ್ಲ ಹಿಂದೊಂದು ಟೈಮಲ್ಲಿ ಏನಿತ್ತು, 100ಕ್ಕೆ ಯಾರ್ಯಾರೋ 15-20 ನಂಬರ್ ತೊಗೊಂಡವ್ರು ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಆದರೆ ಈ ರೀತಿಯ KA ಭಾಳ ಸ್ಟ್ಯಾಂಡರ್ಡ್ ಆಗಿ ಎಕ್ಸಾಮ್ ನಡೆಸ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಂಗಿಲ್ಲ. ಸ್ಟ್ಯಾಂಡರ್ಡ್ ಆಗಿ ಯಾರು ಓದಿರ್ತಾರೆ, ಒಳ್ಳೆ ಬುದ್ಧಿವಂತರಿಗೆ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೀಡುವಂಥ ಹುದ್ದೆಗಳು ಇವು ಆಗಿದ್ದಾವೆ. ನೋಡೋಣ ಮುಂದೆ. ನೋಡ್ರಿ, ಋಣಾತ್ಮಕ ಮೌಲ್ಯಮಾಪನ ಮಾಡ್ತಾರೆ. ಹೆಂಗೆ ನೋಡ್ರಿ, ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಗಳು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡ್ತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಅಂಶದ ಅಂದರೆ 0.25 ಅಂಕಗಳು ಕಳೆಯಲಾಗ್ತದೆ. ಅಂದರೆ ಈಗ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ತಿಳ್ಕೊಳ್ರಿ. ಏನು ಹೇಳಿ, ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದಕ್ಕೆ ನೀವು ಏನಾದರೂ ತಪ್ಪು ಆನ್ಸರ್ ಏನಾದರೂ ಮಾಡಿದ್ರೆ 0.25. ಅದೇ ರೀತಿ 4 ಪ್ರಶ್ನೆಗಳಿಗೆ ನೀವು 4 ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೋದಂಗೆ ನಿಮಗೆ. ಗೊತ್ತಾಯ್ತಾ? ಇದ್ರ ಬಗ್ಗೆ ತಿಳ್ಕೊಳ್ರಿ. ಅದೇ ರೀತಿಯಪ್ಪ ಅಂದ್ರೆ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಲಾಗಿದೆ. ಮೊದಲೆಲ್ಲ 4 ಆಪ್ಷನ್ಸ್ಗಳು ಇದ್ವು, ಇವಾಗ ಏನು ಮಾಡಿದ್ದಾರೆ 5 ಆಪ್ಷನ್ಸ್ ಮಾಡಿದ್ದಾರೆ KA ಅವರು. ಏನು ಉತ್ತರಿಸದೇ ಇರುವಂಥ ಪ್ರಶ್ನೆಗಳಿಗೆ 5ನೇ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿರ್ತಕ್ಕಂಥ 5 ನಿಮಿಷಗಳು ನೀಡಲಾಗ್ತದೆ. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇರ್ ಮಾಡದೇ ಇದ್ರೆ ಅವರು ಕೂಡ 0.25 ಮಾರ್ಕ್ಸ್. ಅಂದರೆ ಆ 5 ಆಪ್ಷನ್ಸಲ್ಲಿ ನಿಮ್ಗೆ ಏನೂ ಗೊತ್ತಿರಲಿಲ್ಲ ಅಂದರೆ 5ನೇ ಆಪ್ಷನ್ಸ್ಗೆ ನೀವು ಬಾಲ್ನ ಶೇಡ್ ಮಾಡಬೇಕು. ಇಲ್ಲಪ್ಪ ಅಂತಂತಂದರೆ ನೀವು ಏನೂ ಮಾಡದೆ ಹಾಗೆ ಬಿಟ್ರಿಯಪ್ಪ ಅಂದ್ರೆ ಅದಕ್ಕೂ ಕೂಡ 0.25 ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಆನ್ಲೈನ್ ಶುಲ್ಕ ಏನಿದೆ ಇದಕ್ಕೆ ನೋಡ್ರಿ. ಸಾಮಾನ್ಯ ವರ್ಗದ ಅರ್ಹತೆಯನ್ನು ಹೊಂದಿರತಕ್ಕಂಥ ಪ್ರವರ್ಗ 2A, 2B, 3A, 3B ಇವರಿಗೆ ಎಷ್ಟಿದೆ, 750 ರೂಪೀಸ್ ಇದೆ ಶುಲ್ಕ.
ಟೋಟಲ್ ಆಗಿ 750 ರೂಪಾಯಿ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗಗಳಿಗೆ ಎಷ್ಟಿದೆ? 500 ರೂಪಾಯಿ ಇದೆ, ಪಾವತಿಸಬೇಕು. 500 ರೂಪಾಯಿ ಇದೆ. ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಕೋಡ್ದಲ್ಲಿ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಅವರಿಗೆ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಮೇನ್ ಇದು ಒಂದು ನೀವು ಏನು ತಿಳ್ಕೊಬೇಕಪ್ಪ ಅಂದರೆ, ಪಾವತಿ ಮಾಡಿರ್ತಕ್ಕಂತಹ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಅವರು ಹಿಂದಿರುಗಿಸ್ಕೊ ಕೊಡೋದಿಲ್ಲ. ನೋಡಿದ್ರಲ್ಲ. ಆಮೇಲಪ್ಪ ಅಂತಂತಂದರೆ ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಮತ್ತು ಕಲ್ಪಿಸಲಾಗಿದೆ. ಮೊದಲ ಹಂತ ಹುದ್ದೆಗಳು ಅರ್ಜಿ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು. ಹೆಚ್ಚುವರಿ ವಿಷಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಆಯ್ಕೆ ಮಾಡಲಾಗಿರ್ತಕ್ಕಂಥ ಪ್ರತಿ ಹೆಚ್ಚುವರಿ ವಿಷಯಕ್ಕೂ 100 ರೂಪಾಯಿ ಎಕ್ಸ್ಟ್ರಾಪ ಅಂತಂತಂದರೆ ಪಾವತಿಸ್ತಕ್ಕದ್ದು. ಅಂದರೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸಿರುವ ಅಂಕಗಳನ್ನು ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆ ವಿಷಯವಾರು ಪ್ರತ್ಯೇಕ ಅಂತಿಮ ಆಯ್ಕೆ ಪಟ್ಟಿಯನ್ನು ಅಂಕಪಟ್ಟಿಗಳನ್ನು ಹಸ್ತಾಂತರಿಸುವುದು. ನೋಡಿದ್ರಲ್ಲ. ಅದೇ ರೀತಿ ಏಜ್ ಬಗ್ಗೆ ನೋಡೋಣ. ಯಾವ್ಯಾವ ಏಜ್ನವರಿಗೆ ಈ ಹುದ್ದೆಯನ್ನು ಪಡೆಯೋದಕ್ಕೆ ಅರ್ಹರಿದ್ದಾರೆ ಅಂತೇಳಿ. ವಯೋಮಿತಿ ಏನಿದೆ? 29/1/2026 ಅನ್ವಯವಾಗುವಂತೆ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. 18 ವರ್ಷಕ್ಕೆ ಒಂದಿನ ಕಮ್ಮಿ ತಂದರೂ ಈ ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಿರೋದಿಲ್ಲ. ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಿದೆ? 45 ಏಜ್ ಇದೆ, 45 ವರ್ಷ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು ಎಷ್ಟಿದೆ? 48 ವರ್ಷಗಳಿದೆ, 48 ಇಯರ್ಸ್. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಎಷ್ಟಿದೆ? 50 ವರ್ಷಗಳಿದೆ. ನೋಡ್ರಿ, 50 ವರ್ಷ. ಇನ್ನೇನು ಒಂದು 10 ವರ್ಷ ಮಾಡಿದ್ರೆ ಅವರು ರಿಟೈರ್ಡ್ ಆಗಿ ಹೋಗ್ತಾರೆ. ಏನು, ಅವ್ರಿಗೆ 50 ವರ್ಷ ವಯಸ್ಸು ಇರೋವರೆಗೂ ಕೂಡ ಈ ಅಪ್ಲಿಕೇಶನ್ ಅಪ್ಪ ಅಂತಂದರೆ ಅವರು ಸಲ್ಲಿಸುವುದಕ್ಕೆ ಅರ್ಹರಿದ್ದಾರೆ ಅಂಥೇಳಿ ಕೊಟ್ಟಿದ್ದಾರೆ. ನೋಡಿದ್ರಲ್ಲ. ಜನರಲ್ ಕ್ಯಾಟಗಿರಿದವರಿಗೆ 45, ಪ್ರವರ್ಗ 2A 2B 3B ಅವರಿಗೆ 48, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ 1 ಅಭ್ಯರ್ಥಿಗಳಪ್ಪ ಅಂದರೆ 50 ವರ್ಷಗಳನ್ನು ನೀಡಲಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸುವಂಥ ವಿಧಾನ ನೋಡ್ರಿ. KA ತನ್ನ ವೆಬ್ಸೈಟಲ್ಲಿ ಈ ಲಿಂಕ್ ಐತಲ್ಲ, ಈ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಲಿಂಕ್ ಮುಖಾಂತರ ನೀವಪ್ಪ ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಬೇಕು. ಅದೇ ರೀತಿ ಅಭ್ಯರ್ಥಿಗಳು ಏನಪ್ಪ ಅಂದರೆ, ನೀವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಭಾಳಷ್ಟು ಕೇರ್ಫುಲ್ಲಾಗಿ ತಮ್ಮ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಫಿಲ್ ಮಾಡಿರಿ ಅಂತ. ಆನ್ಲೈನ್ ಅರ್ಜಿ ಸಲ್ಲಿಸುವಂಥದ್ದು ಯಾವಾಗಲಿಂದ ಪ್ರಾರಂಭ ಆಗ್ತದೆ ವೇಳಾಪಟ್ಟಿಯಪ್ಪ ಅಂತಂದರೆ 15/7/2026 ನೋಡ್ರಿ. 15ನೇ ತಾರೀಕು ಇದೇ ತಿಂಗಳು, ಜುಲೈ ತಿಂಗಳು 15ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 13/8/2026. ಆಗಸ್ಟ್ 13ನೇ ತಾರೀಕು ಕ್ಲೋಸ್ ಆಗ್ತದೆ. ಅದೇ ರೀತಿ ಪಾವತಿ ಶುಲ್ಕವನ್ನು ಪಾವತಿ ಮಾಡುವಂಥದ್ದು 14/8/2026 ಅಂತಂತಂದರೆ ನೀವು ಪಾವತಿಯನ್ನು ಮಾಡ್ಬೋದು. ನೋಡ್ರಿ, ಕೆಲವೊಂದು ಮಾಹಿತಿಯನ್ನು ನೀಡಿದ್ದಾರೆ. ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂಥೇಳಿ ಅದರ ಬಗ್ಗೆ ನಾವು ನೋಡ್ಕೊಂಡ್ವಿ. ಅದೇ ರೀತಿ ಫೈನಲ್ ಆಗಿ ಲಾಸ್ಟಲ್ಲಿ ನೋಡಿದರೆ ಇವರು ಸ್ಯಾಲ್ರಿ ಏನಿರುತ್ತೆ ಅದರ ಬಗ್ಗೆ ಪೂರ್ತಿ ಸ್ವಲ್ಪ ಕೆಲವೊಂದು ಡೀಟೇಲ್ ಆಗಿ ನೋಡೋಣ. ನೋಡ್ರಿ, ಖಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಅಭ್ಯರ್ಥಿಗಳು ಏನು ಖಾಯಂ ಪೂರ್ವ ಅವಧಿಗಿಂತ ಮುಂಚಿತವಾಗಿ ಮೂಲಕ ಆಯ್ಕೆಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 2 ವರ್ಷ PP ಇರುತ್ತೆ, ಪ್ರೊಬೆಷನರಿ ಪೀರಿಯಡ್. 2 ವರ್ಷ ಇರುತ್ತೆ ಅವರಿಗೆ ಪ್ರೊಬೆಷನರಿ ಪೀರಿಯಡಲ್ಲಿ. ಆ ಟೈಮ್ನಲ್ಲಿ ಅವರಿಗೆ ವೇತನ ಶ್ರೇಣಿ ಏನಿರುತ್ತೆ 2024 ಏನಿದೆಯಲ್ಲ ಸ್ಕೇಲ್ ಪ್ರಕಾರಪ್ಪ ಅಂತಂದರೆ ಅವ್ರು ರಾಜ್ಯ ವೇತನ ಶ್ರೇಣಿ ಪ್ರಕಾರ ನೀಡಲಾಗ್ತದೆ. ನೋಡ್ರಿ, ಕನ್ನಡ, ಆಂಗ್ಲ, ಹಿಂದಿ, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಕರಿಗೆ ಏನಪ್ಪ ಅಂತಂದರೆ 54,000 ರೂಪಾಯಿ ಬೇಸಿಕ್ ಇದೆ ಅವರಿಗೆ. 54,175 ರೂಪಾಯಿ. ಅದಕ್ಕೆ DATA HRA ಅವು ಇವು ಆಳುಮೂಳು ಎಲ್ಲ ಸೇರಿಬಿಟ್ರೆ ಸುಮಾರು ಏನೂ ಇಲ್ಲ ಅಂದರೆ 60+ ಸ್ಯಾಲ್ರಿವರೆಗೂ ದೊರೀತದೆ. ಅದೇ ರೀತಿ ಪದವೀಧರ ಚಿತ್ರಕಲಾ ಶಿಕ್ಷಕರು ಮತ್ತು ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರಿಗೆ ಎಷ್ಟು ಸ್ಯಾಲ್ರಿ ಇದೆಯಪ್ಪ ಅಂತಂದರೆ ಅವರಿಗೆ 49,000 ಅಂದರೆ 49,050 ರೂಪಾಯಿಗಳಿದ್ದಾವೆ ಅವ್ರಿಗೆ. ಅವ್ರಿಗೆಲ್ಲ ಕೈಗೆ ಸೇರಿಬಿಟ್ಟು ಒಂದು 50,000+ ಸಿಗುತ್ತೆ ಅವ್ರಿಗೆ ಸ್ಯಾಲ್ರಿ. ನೋಡಿದ್ರಲ್ಲ. ಆಮೇಲೆ ಇವರಿಗೆ NPS ಇರುತ್ತಾ OPS ಇರುತ್ತಾ ಅಂತ ನೋಡ್ತಾ ಹೋದರೆ ಇವರಿಗೆ ಪಿಂಚಣಿ, ಆಮೇಲೆ KGID, PF ಯೋಜನೆ ಸೌಲಭ್ಯಗಳು ಕೂಡ ಇರ್ತದೆ. ಏನು PF ಯೋಜನೆ ಇರುವುದಿಲ್ಲ ಇವರಿಗೆ. ಏನು ಆಮ್ಯಾಗ ಸಂಘದ ವ್ಯಾಪ್ತಿಯಲ್ಲಿ ನೌಕರರಿಗೆ KGID ಯೋಜನೆ ಇರೋದಿಲ್ಲ ಅಂಥೇಳಿ. ಆಮೇಲೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಇವರಿಗೆ ಅನ್ವಯ ಆಗ್ತದೆ. ಅಂದರೆ 31/3/2026 ನಂತರ ಯಾರಿದಾರಲ್ಲ ಅವರಿಗೆಲ್ಲ OPS ಇರೋದಿಲ್ಲ, NPS.
ಇದು ನ್ಯೂ ಪೆನ್ಷನ್ ಸ್ಕೀಮ್, ಇದು ಓಲ್ಡ್ ಪೆನ್ಷನ್ ಸ್ಕೀಮ್. ಇದು 2006ಕ್ಕಿಂತ ಮುಂಚಿತವಾಗಿ ಅಂದರೆ 31/3/2006 ಮೊದಲು ಯಾರು ಅಪಾಯಿಂಟ್ ಆಗಿದಾರಲ್ಲ ಅವರಿಗೆಲ್ಲ ಇಷ್ಟು ಸ್ಯಾಲ್ರಿ, ಇದು OPS ಇದೆ. ಈಗ ಅದರ ನಂತರ ಸೆಲೆಕ್ಟ್ ಆದವರಿಗೆಲ್ಲ NPS ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಪೂರ್ತಿ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಇವತ್ತು ತಿಳಿದುಕೊಂಡ್ವಿ. ಏನು ಹೇಳಿ, ವಸತಿ ಶಿಕ್ಷಣ ಇಲಾಖೆ ಕುರಿತಾಗಿ ಇವತ್ತು ಪೂರ್ತಿ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳಿದುಕೊಂಡ್ವಿ. ನೋಡ್ರಿ, HKದಾಗಪ್ಪ ಅಂತಂತಂದರೆ ಟೋಟಲ್ ಆಗಿ 320 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಇವೆಲ್ಲ ರೇರಾಗಿ ಕರಿತಾ ಇರ್ತಾರೆ. ಅದ್ರ ಸಲುವಾಗಿ ನೀವು ಪ್ರಿಪ್ರೇಷನ್ ಮಾಡೋ ಟೈಮಲ್ಲೇ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಸಿಕ್ಕಾಗ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ಏನೂ ಇಲ್ಲ, ಎಕ್ಸಾಮ್ ಇನ್ನೂ ಒಂದು 2 ತಿಂಗಳು 3 ತಿಂಗಳು ಇದೆ, ಅವಾಗ ನಾನು ಪ್ರಿಪ್ರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂತಂದ್ರೆ ಹೇಗಾಗ್ತದೆ ಹೇಳು. ನೋಡ್ರಿ, ಇವಾಗಲೇ KE ಎಕ್ಸಾಮ್ ಪ್ಯಾಟರ್ನನ್ನೇ ಚೇಂಜ್ ಮಾಡ್ಕೊಂಡು ಬಿಟ್ಟಿದೆ. ಅದು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತದಪ್ಪ ಅಂತಂದರೆ ತುಂಬ ಆಳವಾಗಿ ಡೀಪ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು ಸವಿಸ್ತಾರವಾಗಿ ಸ್ಟಡಿ ಮಾಡಿರ್ತಾರಲ್ಲ ಅವರಿಗೆ ಮಾತ್ರ ಒಳ್ಳೆ ಅವಕಾಶ ಇದೆ. ನೀವು ಕೂಡ ಇದೇ ರೀತಿಯಾಗಿ ಹುದ್ದೆಗಳನ್ನು ಪಡೀರಿ ಅಂಥೇಳಿ ನನ್ನ ಆಸೆ ಇದೆ. ಗ್ರಾಮೀಣ ಭಾಗದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಜಾಸ್ತಿ ಇದ್ದೀರಲ್ಲ ಅವ್ರಿಗೂ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅವಕಾಶ ಇದೆ. ನಿಮಗೆ ಇದೇ ರೀತಿ ಈ ವಿಷಯದ ಕುರಿತು ನಿಮಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅದಕ್ಕೆ ನಾನು ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತೀನಿ. ಅದೇ ರೀತಿ ನಿಮಗೆ ಯಾವುದೇ ಒಂದು ಸಮಸ್ಯೆ, ಉದ್ಯೋಗದ ಮಾಹಿತಿ ಬೇಕಾಯ್ತಪ್ಪ ಅಂತಂದರೆ, ಯಾವುದಾದ್ರೂ ಟಾಪಿಕ್ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಪೂರ್ತಿ ಡೀಟೇಲ್ ಆಗಿಪ್ಪ ಅಂತಂದರೆ ಅದ್ರ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನಮ್ಮ ರಘು GK 2026 ಚಾನಲ್ನ ಹೊಸ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ಅಥವಾ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತರೆ ನಿಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಲಿ, ನಗರದಲ್ಲಿ ಓದುವಂಥ ವಿದ್ಯಾರ್ಥಿಗಳು, ಗ್ರಂಥಾಲಯದಲ್ಲಿ ದಿನಂರಾತ್ರಿ ಬೆಳಗಿನ ಕುತ್ಕೊಂಡು ಓದುವಂಥ ವಿದ್ಯಾರ್ಥಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ನೇಮಕಾತಿಯ ಕುರಿತಾಗಿ ಡಿಟೇಲ್ ಆದ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.